ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಂಕರ DC ಅವ್ರಿಗೆ ಅವಮಾನ ಆಗಿದೆ ಅಂತ ಇಡೀ ಸ್ಟಾಫ್ನೆಲ್ಲ ಕರೆದು ಅವ್ರ ಜಾತಕನಾಗಿ ಹೇಳ್ತಾ ಇರಬೇಕಾದ್ರೆ ಸವಿತಾ ಅನ್ನೋ ಸ್ಟಾಫ್ ಹೇಳ್ತಾ ಇರ್ತಾರೆ, ಇದೇಂದ್ರೆ ಇವನು ಜಾತಕನೇ ಹೇಳ್ತಾ ಇದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ, ಬರೀ ನಿಮ್ಮ ಹೆಸರೆಲ್ಲ ನೋಡಿ, ನಿಮ್ಮ ಮನೆ ಇರೋದು ಶಾಂತಿಗ್ರಾಮ, ಆದರೆ ಮಾಡೋದೆಲ್ಲ ನೀವು ತುಂಬ ಡ್ರಾಮಾ ಅಲ್ವಾ, ಹಾಗೆ ನಿಮ್ಮ ಮನೆ ಇರೋದು ಬಸವರಾಜ್ ಅವರೇ, ನಿಮ್ಮ ಮನೆ ಇರೋದು ಅರಸೀಕೆರೆಯಲ್ಲಿ ಅಂತ ಪ್ರತಿಯೊಬ್ಬರು ಜಾತಕನೂ ಸಹ ಹೇಳ್ತಾ ಇರಬೇಕಾದ್ರೆ ಅವರಿಗೆಲ್ಲ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರಂಗನಾಥ್ ಅವ್ರ ಹತ್ರ ಬಂದ್ಬಿಟ್ಟು, ನಿಮ್ಮದು ಬೇಲೂರು ರೋಡಲ್ಲಿ ಮನೆ ಇದೆ, 100ಗೆ 100 ಹೌಸು ಆ ಥರ ಇದೆ ಅಲ್ವಾ ನಿಮಗೆ ಮನೆ, ಎಷ್ಟೊಂದು ಥರ ನೀವು ಮನೆಗಳೆಲ್ಲ ಕಟ್ಟಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಅವರೆಲ್ಲ ಶಾಕ್ ಆಗಿ, ನೀವೆಲ್ಲ ನಮ್ಮ ಅಡ್ರೆಸ್ನ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ, ನಮ್ಮ ಅಡ್ರೆಸ್ ತಗೊಂಡು ನಿಮ್ಗೆ ಏನಾಗಬೇಕಾಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಹೇಳ್ತೀನಿ ಸರ್, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಪ್ರಶ್ನೆನ ಕೇಳ್ತೀನಿ, ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಡಿ ಅಂತ ಅಂದಾಗ ಅವ್ರು ಶಾಕ್ ಆಗಿ ಶಂಕರನ ಮುಖನ ನೋಡ್ತಾ ಇರ್ತಾರೆ. ಅವಾಗ ಶಂಕರ ಹೇಳ್ತಾ ಇರ್ತಾನೆ, DC ಮೇಡಮ್ನಿಗೆ ಶಾನೆ ನೀವು ಮರ್ಯಾದೆ ಕೊಡ್ತೀರಂತೆ ಅಂತ ಅಂದಾಗ ಎಲ್ಲರೂ ಮುಖ ನೋಡಿಕೊಂಡು, ನೀವು ಹೇಳೋ ಮಾತು ನಮಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಪಾಪ ನಿಮಗೆ ತಾನೇ ಹೆಂಗೆ ಅರ್ಥ ಆಗಬೇಕು, ನೀವು ಯಾವ ಥರ ಲಂಚ ಹೊಡಿಬೇಕು ಅಂತ ಯೋಚನೆ ಮಾಡ್ತೀರಾ, ಆದರೆ ಯಾರು ಕ್ವಶನ್ ಕೇಳಿದರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ ಅಲ್ವಾ ಅಂದಾಗ ಅವ್ರು ಏನು ಮಾತಾಡದೆ ಶಾಕ್ ಆಗಿ ಶಂಕರ ಮುಖನ ನೋಡ್ತಾ ಇರ್ತಾರೆ. ಅವಾಗ ಶಂಕರ ಮತ್ತೆ ಹೇಳ್ತಾ ಇರ್ತಾನೆ, ಸರಿ ಬಿಡಿ, ನಿಮಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ, ಡೈರೆಕ್ಟಾಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು, DC ಮೇಡಮ್ಗೆ ನೀವು ಅವಮಾನ ಮಾಡ್ತಿದ್ದೀರಂತ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಅಲ್ಲಿರೋ ಸ್ಟಾಫ್ ಹೇಳ್ತಾ ಇರ್ತಾರೆ, ಹೌದು, ಮತ್ತೆ ಅವ್ರು ಮಾತ್ರ ಉಂಡೆ ಲಂಚನ ಹೊಡಿಬೋದು, ನಮಗೆ ಬಿಡ್ಕಾಸು ಸಹ ಕೊಡಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಶಂಕರ ಮತ್ತಷ್ಟು ಕೋಪ ಮಾಡಿ ಅವ್ರ ಮೇಲೆ ರೇಗಾಡ್ತಾ ಇರ್ತಾನೆ. ಈ ಕಡೆ ಶಂಕರ ತುಂಬ ದೊಡ್ಡದಾಗಿ ಕ್ಲಾಪ್ಸ್ ಹಾಕಿ ಹೇಳ್ತಾ ಇರ್ತಾನೆ, ಅಬ್ಬೋ ಎಷ್ಟು ರಾಜರೋಷಾಗಿ ಹೇಳ್ತೀರಾ ಅನ್ಬೇಕಾದ್ರೆ, ಹೌದು, ಮತ್ತೆ ನಮಗೆ ಸರ್ಕಾರಿ ಕೆಲಸದ ಸಂಬಳ ಸಾಕಾಗಲ್ಲ ಗೌರ್ಮೆಂಟ್ ಕೊಡೋದು, ಅದಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಸಾಕಾಗಿದ್ದೀರಾ ಕಣ್ಲ ನನ್ನ ಮಕ್ಕಳ ಅಂತ ಅಂದ ತಕ್ಷಣ ಅಷ್ಟೊತ್ತಿಗೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಬರ್ತಾರೆ. ಏನು ಶಂಕರಣ್ಣ ಅರ್ಜೆಂಟ್ ಕರೆದೆ ಅಂದಾಗ, ಇವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು, ಒಂದು ಸ್ವಲ್ಪ ಬಿಸಿ ಕೊಡಿ ಅಂತ ಅಂದರು, ಅದಕ್ಕೆ ಕರೆಕ್ಟ್ ಟೈಮಿಗೆ ನೀವು ಬಂದಿದ್ದೀರಾ ಅಂದ್ಬಿಟ್ಟು ಅಲ್ಲಿ ಬ್ಯಾಟ್ ಥರ ಕೇಳಿರ್ತಾನೆ. ಆ ಬ್ಯಾಟ್ನ ತಗೊಂಡು ಹೊಡಿಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವರೆಲ್ಲರೂ ಸಹ ಎದುರುಕೊಂಡು ಹಿಂದೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗಾ ಯಾವುದೋ ಒಂದು ಗಂಡಸಿಗೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ, ನಾನು ಯಾವ ಪದ ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾತ್ರ ಹೇಳಬೇಕು, ಯಾವ ಮಾತು ಹೇಳಿದ್ದೀನಿ ಅದನ್ನೇ ಹೇಳಬೇಕು, ಆಚೆ ಈಚೆ ಒಂದು ಹೆಚ್ಚು ಕಮ್ಮಿ ಮಾತಾಡೋಂಗಿಲ್ಲ ಅಂದಾಗ, ಸರಿ ಸರ್ ಅಂತ ಅವನು ಹೇಳ್ತಾ ಇರ್ತಾನೆ. ಸರಿ, ನೀನು ಹೋಗ್ಬಿಟ್ಟು ಆ ರೀತಿ ಮಾಡು, ಆಮೇಲೆ ನಿನಗೇನು ಸೇರಬೇಕು ಅದನ್ನು ಸೇರುತ್ತೆ ಅಂತ ಗಂಗಾ ಹೇಳಿ ಫೋನ್ ಕಟ್ ಮಾಡಬೇಕಾದ್ರೆ, ಇನ್ನೊಂದು ಕಡೆ ಗಂಗನ ಮದುವೆ ಆಗಬೇಕಾದ್ರೆ ಹುಡುಗ ಕಾರಲ್ಲಿ ಬರ್ತಾ ಇರಬೇಕಾದ್ರೆ, ಎಷ್ಟು ಒಳ್ಳೆ ಸಂಸ್ಕಾರ ಇರೋ ಹೆಣ್ಣು ಇವಳು, ಇಂಥ ಹೆಣ್ಣು ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ, ಎಷ್ಟು ಒಳ್ಳೆ ಹುಡುಗಿ, ಈಗಿನ ಕಾಲದಲ್ಲೂ ಇಂಥ ಒಳ್ಳೆ ಹುಡುಗಿ ಇರ್ತಾಳೆ ಅಂತ ತನ್ನ ಪಾಡಿ ತಾನು ಮಾತಾಡಿಕೊಂಡು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಖುಷಿಯಾಗಿದೆ ಯಾಕೆ ನಿನ್ನಿಂದಲೇ ಅಂತ ಸಾಂಗ್ ಆಡ್ಕೊಂಡು, ಒಳ್ಳೆ ನೇಚರ್ ಇದೆ ನಿಮಗೆ, ಹಾಗೆ ಖುಷಿಯಾಗಿ ನಾನೊಂದು ಟೀ ಕುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕಾರ್ ಇಳಿಸಿ ಟೀ ಕುಡಿಯೋಕ್ಕೆ ಅಂತ ಬರ್ತಾ ಇರ್ತಾನೆ. ಹಾಗೆ ಒಂದು ಅಂಗಡಿ ಹತ್ರ ಬಂದ್ಬಿಟ್ಟು ಒಳ್ಳೆ ಟೀ ಕುಡಿಯೋಣ ಅಂತ ಟೀ ತಗೊಂಡು ಈ ಕಡೆ ಮದುವೆ ಗಂಟು ಕುಡಿತಾ ಇರ್ತಾನೆ. ಇನ್ನೊಂದು ಕಡೆ ಗಂಗಾ ಫೋನ್ ಮಾಡಿದ ವ್ಯಕ್ತಿನೂ ಸಹ ಬಂದು ಅಲ್ಲಿ ಟೀ ಕೊಡಿ ಅಂತ ಕೇಳಿ ಅವನು ಟೀ ತಗೋತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಶಂಕರ ಲಾಂಗ್ನ ಎತ್ತಿದ ತಕ್ಷಣ ಈ ಕಡೆ ಎಲ್ಲರೂ ಸಹ ಎದುರ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ತುಂಬ ಕೋಪ ಮಾಡ್ಕೊಂಡು ಲಾಂಗ್ ಇಟ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ, ನಿಮ್ಮ DC ಮೇಡಮು ಈ ಜಿಲ್ಲೆಗೆ ಒಳ್ಳೇದಾಗಲಿ, ಜನಗಳಿಗೆ ಒಳ್ಳೇದಾಗಲಿ ಅಂತ ಕಷ್ಟಪಟ್ಟು ಓದಿ ಈ ಪೊಸಿಷನ್ಗೆ ಬಂದಿದ್ದಾರೆ, ₹1 ಲಂಚ ತಿಂದಂಗೆ ಅವರು ಅಧಿಕಾರದಲ್ಲಿ ಇದ್ದು ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಮಕ್ಕಳ ಬಾಯಿ ಬಂದಂಗೆ ಮಾತಾಡ್ತೀರಾ, ತಡ್ಲ ನನ್ನ ಮಕ್ಕಳ ನಿಮ್ಮನ್ನು ಮಾಡ್ತೀನಿ ಅಂತ ಲಾಂಗ್ ಎತ್ಕೊಂಡು ಎಲ್ಲರನ್ನೂ ಕೊಚ್ಚಾಕ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅಟೆಂಡರ್ ಮಾತ್ರ, ಬೇಡ ಶಂಕರಣ್ಣ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ. ಇವರೆಲ್ಲ ಎದುರ್ಕೊಂಡು ಹಿಂದೆ ಓಡೋಗ್ತಾ ಇರ್ತಾರೆ. ಆಗ ಅಟೆಂಡರು ಹೊಡೆದುಬಿಟ್ಟು ಕುತ್ಕೊಂಡ್ರೆಲ್ಲ ಕೆಳಗಡೆ ಎಲ್ಲ ಕ್ಷಮೆ ಕೇಳಿ ಅಂತಂದಾಗ ಎಲ್ಲರ ಕೈ ಮುಗಿದು, ಅಣ್ಣ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಕೋಪ ಮಾಡ್ಕೊಂಡು, ನನ್ನ ಮಕ್ಕಳ ನನ್ನ ಹತ್ರ ಕ್ಷಮೆ ಕೇಳಬೇಡಿ, DC ಮೇಡಮ್ ಹತ್ರ ಕ್ಷಮೆ ಕೇಳಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಚುರುಮುರಿ ಹೇಳ್ತಾ ಇರ್ತಾನೆ, ಏನ್ಲ ಕೋಳಿ ಈ ಥರ ಅಣ್ಣ ಕ್ಷಮಿಸಿ ಅದಕ್ಕೆ ಅವನ್ನ ಅಂತ ಹೇಳ್ತಿದ್ದಾರಲ್ಲ, ಏನಾದರೂ ಇವ್ರ ನಡುವೆ ಇಬ್ಬರು ನಡುವೆ ಸಮಥಿಂಗ್ ಸ್ಟಾರ್ಟ್ ಆಗಿದೆ ಅಂದಾಗ ಇದ್ರೂ ಇರ್ಬೋದು ಕಣ್ಲ ಅಂತ ಕೋಳಿ ಚುರುಮುರಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಮತ್ತೆ ಎಲ್ಲ ಸ್ಟಾಫ್ಗಳು ಕೈ ಮುಗಿದು ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ, DC ಮೇಡಮ್ ಹತ್ರ ಕ್ಷಮೆ ಕೇಳ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅಲ್ಲ ಲಕ್ಷ್ಮಿ ಅವು ಅಂತ ಹೋಗಿ ಬೇಡ್ತಾ ಇದ್ದೀರಲ್ಲ, ಮಾಡೋದೆಲ್ಲ ಕಚಡ ಕೆಲಸ ಮಾಡಿಬಿಟ್ಟು ಅನ್ನೋದೆಲ್ಲ ಅಂದ್ಬಿಟ್ಟು ನಮಗೇನು ಕೊಡಲ್ಲ ಲಕ್ಷ್ಮಿ ಅವು ಅಂತ ಕೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ, ಮೊದಲು ಲಕ್ಷ್ಮಿ ಪೂಜೆ ಮಾಡೋಕ್ಕೂ ಮುಂಚೆ ಲಕ್ಷ್ಮಿ ಆಗಿರೋ ನಿಮ್ಮ DC ಹತ್ರ ಹೋಗಿ ಕ್ಷಮೆ ಕೇಳಿ ಅಂತ ಅಂದಾಗ, ಸರಿ ಆಯಿತು ನಾವು ಕೇಳ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನನ್ನ ಮಕ್ಕಳ ಏನಾದರೂ ಶಂಕರ ಬಂದು ಈ ಥರ ಲಾಂಗ್ ತೋರಿಸಿ ನಮ್ಮನ್ನು ಎದುರಿಸಿದ ಅಂತ ಏನಾದರೂ ನನ್ನ ಹೆಸರು ಬಾಯಿ ಬಿಡಬೇಕು, ಅವಾಗಿದೆ ನಿಮಗೆ ಹಬ್ಬ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಶಂಕರಣ್ಣ ದೇವರಾಣೆ ನಿನ್ನ ಹೆಸರನ್ನ ನಾವೆಲ್ಲೂ ಬಾಯಿ ಬಿಡಲ್ಲ ಅಂತ ಎಲ್ಲ ಸ್ಟಾಫ್ ಹೇಳ್ತಾ ಇರ್ತಾರೆ. ಆವಾಗ ಸವಿತಾನ ಒಂದು ಸ್ಟಾಫಿಗೆ ಹೇಳ್ತಾ ಇರ್ತಾನೆ, ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಈ ಥರ ಮಾತಾಡ್ತಿದೆಯಲ್ಲ, ಕೇವಲ ಅಂತ ನಿನಗೆ ಅನ್ಸಲ್ವೇನವ ಅಂತ ಅನ್ಬೇಕಾದ್ರೆ ಅವಳು ತಲೆ ಬಗ್ಸಿ ಶಂಕರನ್ನ ನೋಡ್ತಾ ಇರ್ತಾಳೆ. ಆಗ ಮತ್ತೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೀವು ಮಾತ್ರ ಕ್ಷಮೆ ಕೇಳಂಗಿಲ್ಲ, ಇಡೀ ಸ್ಟಾಫ್ಗಳೆಲ್ಲರೂ ಸಹ ಒಬ್ಬೊಬ್ರು ಹೋಗಿ DC ಮೇಡಮ್ ಹತ್ರ ಕ್ಷಮೆ ಕೇಳಬೇಕು ಹೋಗ್ರಿ ಅಂತ ಕಳಿಸ್ಬೇಕಾದ್ರೆ ಈ ಕಡೆ ಕೋಳಿ ಹೇಳ್ತಾ ಇರ್ತಾನೆ, ನೋಡ್ಲ ಚುರುಮುರಿ ಅದಕ್ಕೆ ಮೇಲೆ ಎಷ್ಟು ಲವ್ ಇದೆ, ಇದೇ ರೀತಿ ಇದ್ರೆ ಒಂದಲ್ಲ ಒಂದು ದಿನ ಇವರಿಬ್ರು ಒಂದಾತಾರೆ ಅಂತ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಶಂಕರ ಕೋಪ ಮಾಡ್ಕೊಂಡು, ಏನ್ರಲ್ಲ ಗುಸು ಅಂತ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಇಲ್ಲ ಅಣ್ಣ ಅಂದ್ಬಿಟ್ಟು ಹಾಗೆ ಸುಮ್ಮನಾಗ್ತಾರೆ.
ಮತ್ತು ಶಂಕರ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಗುಂಡಿನ ಸರ್ಟಿಫಿಕೇಟಿಗೆ ಅವ್ರು ಸೈನ್ ಹಾಕಿಸ್ಕೊಬಿಟ್ಟು ಹೋಗೋಣ ಬರಲಿಲ್ಲ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಮದುವೆ ಗಂಡು ಕಾಫಿ ಕುಡಿತಾ ಇರಬೇಕಾದ್ರೆ ಈ ವ್ಯಕ್ತಿ ಬೇಕು ಅಂತ, ಸರ್ ಯಾವ ಊರು ಸರ್ ನಿಮ್ಮದು, ನಾನು ಇಲ್ಲಿ ನೋಡೇ ಇಲ್ಲ ನಮ್ಮೂರಲ್ಲಿ ಇನ್ಬೇಕಾದ್ರೆ. ಅಯ್ಯೋ ಸರ್ ನಾನು ಹೊಸಬ, ಆದರೆ ಇನ್ಮೇಲೆ ಹಳಬ ಆಗ್ತೀನಿ, ನಾನು ಈ ಊರಿನ ಹುಡುಗಿನ ಮದುವೆ ಆಗಬೇಕು ಅಂತ ಬಂದಿದ್ದೀನಿ, ಅಂದರೆ ಬಾವಿ ಅಡಿಯ ನಾನು, ಅಡ್ವೊಕೇಟ್ ಗಂಗಾ ಇದ್ದಾರಲ್ಲ ಅವ್ರನ್ನ ಮದುವೆ ಆಗೋ ಗಂಡು ನಾನು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಶಿವನೇ ಆ ಹುಡುಗಿ ನಿಮ್ಮನ್ನ ಒಪ್ಕೊಂಡ್ಲ ಅಂದಾಗ, ವಾಟ್ ಯು ಸೇ, ಏನಂತ ಹೇಳ್ತಾ ಇದ್ದೀರಾ ನೀವು, ಹಾಗಾದರೆ ನಾನು ಚೆನ್ನಾಗಿಲ್ವಾ ಅನ್ಬೇಕಾದ್ರೆ, ನೀವೇನೋ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇರ್ತೀನಿ. ಅದೇನಿದ್ರು ಡೈರೆಕ್ಟಾಗಿ ಹೇಳಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ, ಇದಕ್ಕೂ ಮುಂಚೆ ಒಂದು ಹುಡುಗ ಬಂದಿದ್ದ, ಅವರು ನಾನು ನೋಡ್ಕೊಂಡು ಹೋದ, ಆದರೆ ಬಂದಾರಿಗೆ ಸುಂಕ ಇಲ್ಲ ಅಂತ ತನ್ನ ಪಾಡಿಗೆ ತಾನು ಏನು ಹೇಳ್ದೇನೆ ಹೊರಟೆ ಹೋದ ಅಂತ ಅಂತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಶಾಕ್ ಆಗಿ ಮದುವೆ ಗಂಡು ಆ ವ್ಯಕ್ತಿ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ಶಾಕಾಗಿ ಆ ಗಂಡು ಕೇಳ್ತಾ ಇರ್ತೇನೆ, ನಿಜ ಹೇಳಿ ಏನು ಹೇಳ್ತಿದ್ದೀರಾ ಅಂದಾಗ, ನಾನೇ ಕಪ್ಪ ಸುಳ್ಳು ಹೇಳಿ, ನಾನು ಈ ಊರಿನ ಮನುಷ್ಯ ಆಯಿತಾ, ಮದುವೆಗೂ ಮುಂಚೆ ಇನ್ನೊಂದು ಹುಡುಗ ಬಂದಿದ್ದ, ಅವನು ನೋಡ್ಕೊಂಡೆಲ್ಲ ಹೋದ, ಮನೆಯವರೆಲ್ಲ ಒಪ್ಪಿದ್ರು, ಗಂಗನ ಮನೇಲಿ ಒಪ್ಪಿದ್ರು, ಆದರೆ ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅವನೇ ಬಿಟ್ಟೋದ ಕಣಪ್ಪ, ನೋಡೋಕೆ ನೀನು ಬೇರೆ ಐಫೈ ಥರ ಇದೆಯಾ, ಐಫೈ ಜೀವನ ಮಾಡ್ತಿದ್ಯಾ ಅಂತ ಗೊತ್ತಾಗುತ್ತೆ, ಹೋಗಿ ನೀನು ಇಂಥ ಹುಡುಗಿನ ನೋಡೋಕೆ ಬಂದಿದ್ಯಲ್ಪ ಅಂತ ಅವ್ನ ತಲೆ ಒಳಗೆ ಇಲ್ದಿದ್ದು ಹುಳ ಎಲ್ಲನೂ ತುಂಬಿಟ್ಟು ಅವನಿಗೆ ತಲೆ ಕೆಡಿಸೋ ರೀತಿ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಒಳ್ಳೊಳಗೆ ನಗಾಡ್ತಾ ಇರ್ತಾನೆ. ಆಗ ಇವನಿಗೆ ಮದುವೆ ಗಂಡಿಗೆ ತುಂಬ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ತುಂಬ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅವಾಗ ಏನು ಯೋಚನೆ ಮಾಡ್ತಾನೆ, ಅವನ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ, ನೋಡಿ ಜಲ ನೋಡಿ ನೀರು ತರಬೇಕು, ಗುಣ ನೋಡಿ ಹೆಣ್ಣು ತರಬೇಕು, ಹೋಗಿ ಇಂಥವಳನ್ನ ಮದುವೆ ಆಗ್ತಿದ್ದೀರಾ, ನಿಮ್ಗೆ ಯಾರು ಹುಡುಗಿ ಸಿಗಲ್ವಾ ಅಂತ ಹಾಗೆ ಹೀಗೆ ಹೇಳಿದಾಗ ಅವನ ಮನಸ್ಸಿಗೆ ತುಂಬ ಬೇಜಾರಾಗಿ ಆ ಗಂಡು ಹಾಗೆ ನಿಂತ್ಕೊಬಿಡ್ತಾನೆ. ಹೇಳೋದನ್ನೆಲ್ಲ ಹೇಳಿ ಈ ವ್ಯಕ್ತಿ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವರುದ್ರ ಪತ್ರ ಬಂದುಬಿಟ್ಟು ರುದ್ರ ಹೇಳ್ತಾ ಇರ್ತಾನೆ, ತುಂಬ ಖುಷಿಯಾಗಿ ಬಂದು ಕುಣಿತಾ ಇರ್ತೇನೆ. ಅಪ್ಪ ನಿಂಗೊಂದು ವಿಷಯ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯ್ತಲ್ಲ ನಿನಗೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ನೀನು ಒಂದು ಐಡಿಯಾ ತಂದಿದ್ದೀನಿ, ಒಂದು ಪ್ಲ್ಯಾನ್ ತಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನೂ ವರ್ಕ್ ಆಗಲ್ಲ ಬಿಡ್ಲಾ, ಅವಳು DC ಬೇರೆ, ಅವಳನ್ನ ನಾವು ಟಚ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಈ ಥರ ಎಲ್ಲ ಮಾಡಿದರೆ ಹೆದರ್ಕೋಬೇಕು, ಆದರೆ ಇವಾಗ ಒಂದು ಬಾಂಬು ವಿಡಿಯೋನ ತಂದಿದ್ದೀನಿ, ನಾವು ಬಾಂಬ್ ಬ್ಲಾಸ್ಟ್ ಮಾಡಿದರೆ ಯಾರಿಗೂ ಸಹ ಗೊತ್ತಾಗಲ್ಲ ಅಪ್ಪಯ್ಯ ಅನ್ಬೇಕಾದ್ರೆ, ಏನೆಲ್ಲ ಹೇಳ್ತಿದ್ಯಾ ಅಂತ ಅಂದಾಗ, ಅಪ್ಪಯ್ಯ ಒಬ್ಬ ಬಾಂಬ್ ಬ್ಲಾಸ್ಟ್ ಮಾಡೋದು ಸಿಕ್ಕಿದ್ದಾನೆ, ನಾವು ಏನಾದರೂ ಕೊಲೆಗಿಲೆ ಮಾಡಿದ್ರೆ ಸಿಕ್ಕಾಕೋತೀವಿ, ಅದೇ ಬಾಂಬ್ ಹಾಕಿದ್ರೆ ಆ ಕಡೆ ಈ ಕಡೆ ಎಲ್ಲೋದ್ರೂ ಸಹ ಅವಳು ಬ್ಲಾಸ್ಟ್ ಆಗ್ತಾಳೆ, ಅಂಥ ಪ್ಲಾನ್ ತಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಒಳ್ಳೆ ಪ್ಲಾನ್ ತಂದಿದೆ ಮಗನೆ ಅಂತ ಹೇಳ್ತಾ ಇರ್ತಾನೆ. ಈ ಪ್ಲಾನ್ ಮುಂಚೆನೇ ಏನಾದರೂ ನಮಗೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಭೈರದೇವಿ ಇವಳನ್ನ ಹಾಗೆ ಶಂಕರನ್ನೆಲ್ಲ ನಾವು ಭಸ್ಮ ಮಾಡ್ಬೋದಿತ್ತು, ಜೈಲಿಗೆ ಹೋಗೋದು ತಪ್ಪಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಬಿಡು ಅಪ್ಪಯ್ಯ ಏನೂ ಆಗಲ್ಲ, ಆಗಿದ್ದಾಗೋಯ್ತು, ಇನ್ಮೇಲೆ ನಾನು ಒಳ್ಳೆ ಪ್ಲಾನ್ ಮಾಡಿದ್ದೀನಿ, ಆದಷ್ಟು ಬೇಗ ಬಾಂಬ್ ಬ್ಲಾಸ್ಟ್ ಮಾಡೋಣ ಅಂತ ಹೇಳ್ಕೊಂಡಿಬ್ರು ನಗಾಡ್ತಾ ಇರ್ತಾರೆ. ಒಂದು ಕಡೆ ಶಂಕರ DC ಮೇಡಮ್ ಹತ್ರ ಮೈ ಕಮ್ಮಿನ್ ಮೇಡಮ್ ಅಂತ ಅಂದಾಗ, ಬರಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಒಳಗಡೆ ಬಂದು ಅಂತಾನೆ, ಎಷ್ಟು ತನಕ ಕಾಯ್ದು ಮೇಡಮ್, ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಸೈನೇ ಮಾಡ್ಕೊಡ್ತಿಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ, ಸ್ವಲ್ಪ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾ ಇರ್ತಾಳೆ. ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಆದರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರಾ, ನೀವು ಸಮಾಜ ಸೇವಕರು, ಹಂಗೆಲ್ಲ ನಮ್ಮನ್ನ ಕಾಯಿಸ್ಬಾರ್ದು, ನಿಮಗೆ ಒಳ್ಳೇದಾಗಲ್ಲ, ಈಗ ನಮ್ಮ ಗುಂಡಿಗೆ ಸ್ವಲ್ಪ ಸೈನ್ ಮಾಡಿಕೊಡಿ ಅಂತ ಸರ್ಟಿಫಿಕೇಟ್ ಕೊಡ್ತಾನೆ. ಅವಾಗ ಅಯ್ಯೋ ಭೂಮಿಗೂ ಮಾಡಿಕೊಡ್ಬೇಕಿತ್ತಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಸೈನ, ಮರ್ತೇ ಬಿಟ್ಟೆ ಅಂತ ಅಂದ್ಬಿಟ್ಟು ಸೈನ್ ಮಾಡಿಕೊಟ್ಟಾಗ ನೋಡ್ತಾ ಇರ್ತಾನೆ. ಎದ್ದೋಗಿ ಅಂತ ಅಂದಾಗ, ಇರಿ ಮೇಡಮ್ ಸರಿಯಾಗಿ ಹಾಕಿದರೆ ಇಲ್ವೋ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ DC ಗೌರಿ ಸ್ಕೂಲಿಗೆ ಫೋನ್ ಮಾಡಿಬಿಟ್ಟು, ನಾನು ಭುವಿಯರಮ್ಮ ನಾಳೆ ಕೊಟ್ಟರೆ ಆಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಮೇಡಮ್ ಅಂತ ಹೇಳ್ತಾರೆ. ಆಗ ಶಂಕರ ಕೋಪ ಮಾಡಿಕೊಂಡು ಫೋನ್ ಕಿತ್ಕೊಂಡು, ಏನ್ರಿ ಸರ್ ಸಮಾಜ ಸೇವೆ ಮಾಡೋರ್ಗೆ ಒಂಥರ ಇವ್ರಿಗೊಂಥರ ಹೇಳ್ತಾ ಇದ್ದೀರಾ, ನಮಗೆ ಮಾತ್ರ ಇವತ್ತೇ ಕೊಡಿ ಅಂತ ಹೇಳಿದ್ದೀರಾ, ಇವರಿಗೆ ನಾಳೆ ಕೊಡಿ ಅಂತ ಹೇಳಿದರೆ ಇದೆಲ್ಲ ಸರಿ ಕಾಣಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಸರ್ ನೀವು ನಾಳೆನೇ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ನಾಳೆನೇ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಹೋಗ್ರಿ ಮೊದಲು ಅಂತ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಅಟೆಂಡರ್ ಬಂದು, ಬನ್ನಿ ಪೂಜೆಗೆ ಅಂತ ಕರೆದಾಗ, ನಾನು ಬರ್ತೀನಿ ಬನ್ನಿ ಮೇಡಮ್, ನಾನು ಮೊದಲೇ ದೇವ್ರ ಭಕ್ತ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಆನಂದ್ ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲಿಗೆ ವಾಸಂತಿ ಬಂದಾಗ, ಏನಾಯ್ತು ರೀ ಅಂತ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಯಾಕ್ರಿ ಅಂತ ಕೇಳ್ತಿರ್ಬೇಕಾದ್ರೆ, ಇಷ್ಟು ವರ್ಷ ಆಯಿತು ನಾವು ಲವ್ ಮಾಡಿ, ಡೈಲಿ ನಿನಗೆ ಸ್ವೀಟ್ ತಂದು ಕೊಡ್ತಿದ್ದೆ, ನೀನು ತಿಂತಿದ್ದೆ ನನಗೂ ತಿನ್ನಿಸ್ತಿದ್ದೆ, ಆದರೆ ಯಾಕೆ ಈ ನಡುವೆ ಕೊಡಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರು, ನನಗೆ ಸ್ವೀಟ್ ಬೇಕೇ ಬೇಕು ಅಂತ ಆನಂದ್ ಹಠ ಮಾಡ್ತಿರ್ಬೇಕಾದ್ರೆ, ಪ್ಲೀಸ್ ಆ ಥರ ಎಲ್ಲ ಹಠ ಮಾಡಬೇಡಿ ಆನಂದ್, ನಾನು ನಿಮಗೋಸ್ಕರ ಒಳ್ಳೇದು ಕೇಳ್ತಾ ಇರೋದು, ಸ್ವೀಟ್ ಕೊಡಲ್ಲ ನಾನು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನಗೆ ಸ್ವೀಟ್ ಬೇಕೇ ಬೇಕು ವಸಂತಿ ಅಂತ ಆನಂದ್ ಹೇಳ್ತಿರ್ಬೇಕಾದ್ರೆ, ವಿಜಿ ಬಂದು, ಅಪ್ಪ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ, ಅಮ್ಮ ಹೇಳೋದು ನಿಮ್ಮ ಒಳ್ಳೇದಕ್ಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಏನಮ್ಮ ಇದು ಈ ಥರ ನೀನು ಅಂತ ಇದೆಯಾ, ನನಗೆ ಬೇಕೇ ಬೇಕು ಅಂತಿರ್ಬೇಕಾದ್ರೆ, ನಿಮ್ಗೊಂದು ವಿಷಯ ಗೊತ್ತಾ, ನೀವು ಸ್ವೀಟ್ ತಿನ್ನಲ್ಲ, ನಿಮಗೆ ಶುಗರ್ ಎಲ್ಲ ಇದೆ ಅಂತ ಗೊತ್ತಿರೋದಕ್ಕೋಸ್ಕರ ಅಮ್ಮನೂ ಸಹ ಸ್ವೀಟ್ ತಿನ್ನೋದೇ ಬಿಟ್ಟಿದ್ದಾರೆ ಅಂತ ಅಂದಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ನಿನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ, ನನಗೋಸ್ಕರ ನೀನು ಸ್ವೀಟ್ ತಿನ್ನೋದು ಬಿಟ್ಟಿದೆಯಾ, ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದೆಯಾ, ದಯವಿಟ್ಟು ಕ್ಷಮಿಸು ಅಂತ ಕೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತೀರಾ ಆನಂದ್ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಗಂಡಸ್ರಿಗೆ ಮಾತ್ರ ಹೆಂಗಸರು ಕ್ಷಮೆ ಕೇಳಬೇಕು, ನಾವು ಕೇಳಬಾರ್ದ್ವಾ, ದಯವಿಟ್ಟು ನನ್ನ ಕ್ಷಮಿಸು, ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹಗ್ ಮಾಡಿಕೊಂಡು ಹಾಗೆ ಸಮಾಧಾನ ಮಾಡ್ಕೋತಾ ಇರ್ತೇನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.